ಪ್ರಥಮ ದರ್ಜೆ ಕಾಲೇಜು ಜವರ್ಗಿ ಕಾಲೋನಿ ಕಲಬುರಗಿ ಇವರನ್ನು ಕೂಡ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸನ್ಮಾನ್ಯ ಶ್ರೀಯುತರಾಗಿರುವ ಶಿವಪ್ರಭು ಹಿರೇಮಠ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಸಹಾಯಕರು ಇವರು ಕೂಡ ವೇದಿಕೆಗೆ ಸಾಕ್ಷಿಯಾಗಿ ಶ್ರೀ ಮಹಾಯೋಗಿ ವೇಮನವರ ಜಯಂತಿ ಆಚರಣೆ 2025-26 ಸಂಭ್ರಮಾಚರಣೆಯನ್ನ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲರನ್ನು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಗೌರವದ ಮುಖೇನವಾಗಿ ಜೋರಾದ ಚಪ್ಪಾಳೆ ಮುಖೇನವಾಗಿ ಈ ಒಂದು ಪುಷ್ಪಾರ್ಚನೆಯನ್ನ ಅನೇಕ ಬಗೆಯ ವಂದನೆಗಳು. ಒಂದ್ಸಲ ಜೋರಾದ ಚಪ್ಪಾಳೆ ಮುಖ್ಯವಾಗಿದ್ದವರ ಪೈಕಿ ನಾವೆಲ್ಲರೂ ಕೂಡ ಸಹಸ್ರಾರ ತಲೆಗಳನ್ನ ತಿಳಿದುಕೊಂಡು ಈ ಒಂದು ಜಯಂತಿಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಶುಭವನ್ನ ಹಾರೈಸೋಣ. ಜ್ಯೋತಿಯನ್ನ ಬೆಳಗಿಸಲಿಕ್ಕೆ ಜನಪ್ರಿಯ ನಾಯಕರು, ಶಾಸಕರು ಮತ್ತು ಜಸ್ಕಂ ಅಧಿಕಾರಿಗಳು ಕೂಡ ವೇದಿಕೆಗೆ ಸಾಕ್ಷಿಯಾಗಿದ್ದಾರೆ. ಮಾನ್ಯ ಮೇಡಮ್ ಅವರು, ಉಪನ್ಯಾಸಕರು ಎಲ್ಲರನ್ನು ಕೂಡ ನಾವು ಗೌರವದಿಂದ ಸ್ವಾಗತವನ್ನು ಕೋರುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಜೋರಾದ ಪ್ರೀತಿಯ ಚಪ್ಪಾಳೆ. ಮಾನ್ಯ ಉಪನ್ಯಾಸಕರು ಕೂಡ ಜ್ಯೋತಿಯನ್ನ ಬೆಳಗಿಸದಾಯಿತು. ಜಯಪ್ರಕಾಶ್ ಕಮ್ಮಕನೂರವರ ಒಂದು ನೇತೃತ್ವದಲ್ಲಿ, ಒಂದು ಅಧ್ಯಕ್ಷತೆಯಲ್ಲಿ ಕಲಬುರಗಿ ನಗರದಲ್ಲಿ ಹಿಂದೆಂದೂ ಕಂಡರಿಯದಂಥ ಒಂದು ಜಯಂತ್ಯೋತ್ಸವದ ಸಂದರ್ಭದಲ್ಲಿ ನಾಡಿನ ಸಮಸ್ತ ಅಂಬಿಗರ ಚೌಡಯ್ಯನವರ ಅಭಿಮಾನಿಗಳು, ಅಂಬಿಗರ ಚೌಡಯ್ಯನವರ ಭಕ್ತಾದಿಗಳು, ಕೋಲಿ ಸಮಾಜದ ಸ್ವಾಭಿಮಾನಿ ನಾಯಕರು, ಯುವ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವತ್ತಿನ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಭವ್ಯ ಮೆರವಣಿಗೆ, ಅಂಬಿಗರ ಚೌಡಯ್ಯನವರ ಒಂದು ವೈಭವವನ್ನು ನಾವೆಲ್ಲರೂ ಕಣ್ಣು ತುಂಬಿಕೊಂಡು ಆ ಒಬ್ಬ ಶರಣರಿಗೆ ನಾವು ಗೌರವ ಕೊಡುವ ಮೂಲಕ ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿರುವಂಥ ಒಂದು ಜಯಂತ್ಯೋತ್ಸವ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಹಿಂದೆಯೂ ಕೂಡ ಹೋದ ವರ್ಷ ನಮ್ಮ ಶಿವಕುಮಾರ್ ಹೊನಗಂಟಿಯವರು ಅವರ ಅಧ್ಯಕ್ಷತೆಯಲ್ಲಿ ಕೂಡ ಬಹಳ ಅದ್ಧೂರಿಯಾದಂಥ ಜಯಂತ್ಯೋತ್ಸವ ಕಲಬುರಗಿ ನಗರದಲ್ಲಿ ನಡೆದಿದೆ. ಅದೇ ರೀತಿ ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅದಕ್ಕಿಂತ ವಿಶೇಷವಾಗಿರುವಂಥ ಇವತ್ತು ಹೆಲಿಕಾಪ್ಟರ್ ಮೂಲಕ ನಿಶರಣ ಅಂಬಿಗರ ಚೌಡಯ್ಯನವರ ಒಂದು ಮೆರವಣಿಗೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವ ಮೂಲಕ, ಅದಲ್ಲದೆ ಇವತ್ತು 20ನೇ ತಾರೀಕು ಒಂದಿನ ಮುಂಚೆನೇ ಇವತ್ತು ಜಗದ್ವೃತ್ತದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ